ಬ್ಯಾಕ್ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ನಾಯಕರು ಟಿಕೆಟ್ ಹಂಚಿಕೆ ಗಜಪ್ರಸವದಲ್ಲಿ ಗೆದ್ದಿದ್ದಾರೆ. ಆದರೆ ಮೂರು ಪಕ್ಷಗಳ ನಾಯಕರಿಗೆ ಟಿಕೆಟ್ ವಂಚಿತ ಅಸಮಾಧಾನಿತರ ಆಟ ನಡುಕೋಟಿಸಿದೆ. ಅಸಮಾಧಾನದ ಅಸ್ತ್ರ ಹಿಡಿದು ಅಹವಾಲು ಆಲಿಸಿ ವಿಶ್ವಾಸಕ್ಕೆ ಪಡೆಯಲು ಕ್ಷೇತ್ರ ಸುತ್ತುತ್ತಿರುವ ಅಭ್ಯರ್ಥಿಗಳಿಗೆ ರೆಬಲ್ಗಳ ಮುಖ ನೋಡಿ ಟೆನ್ಷನ್ ಆಗ್ತಾ ಇದೆ. ಇದರ ಮಧ್ಯೆ ಚಿತ್ರದುರ್ಗದಲ್ಲಿ ಚಂದ್ರಪ್ಪ ಹಾಗೂ ಅವರ ಮಗ ರಘುಚಂದನ್ ಅವರನ್ನು ಮನವೊಲಿಸುವಲ್ಲಿ ಯಡಿಯೂರಪ್ಪ ಯಶಸ್ಸು ಕಂಡಿದ್ದಾರೆ. ಎಂ ಚಂದ್ರಪ್ಪ ಇದರ ಬಗ್ಗೆ ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. ರಾಜಕಾರಣದಲ್ಲಿದ್ದಂಥವರು ಕಳೆದ ಸಾರಿನೂ ಕೂಡ ನಾವು ಪಾರ್ಲಿಮೆಂಟ್ ಟಿಕೆಟ್ ಕೊಡಬೇಕಂತೇಳಿ ಒತ್ತಾಯ ಮಾಡಿದ್ವಿ. ಸನ್ಮಾನ್ಯ ಯಡಿಯೂರಪ್ಪನವರು ಕೊಡ್ತೀವಿ, ಈ ಸಾರಿ ಬೇಡ ಮುಂದಿನ ಸಾರಿ ಕೊಡ್ತೇವೆ ಅಂತ ಮಾತನ್ನು ಹೇಳಿದರು. ಅದಕ್ಕಾಗಿ ನನ್ನ ಮಗ ರಘುಚಂದನ್ ಅವರು ನೂರಾರು ಜನ ಕಾರ್ಯಕರ್ತರೊಂದಿಗೆ ಎಲ್ಲ ಕ್ಷೇತ್ರವನ್ನು ಸುತ್ತಿ ಟಿಕೆಟ್ ಸಿಗುತ್ತೆ ಅನ್ನೋಂಥ ಉದ್ದೇಶದಿಂದ ಇದ್ವಿ. ಯಡಿಯೂರಪ್ಪನವರು ಮತ್ತು ಯಡಿಯೂರಪ್ಪನವ್ರ ಮಗ ಯಾವತ್ತೂ ಕೂಡ ನಮ್ಗೆ ಅನ್ಯಾಯ ಮಾಡಿದಾರಲ್ಲ. ಕಾರಣಾಂತರದಿಂದ ತಂದೆ ಮತ್ತು ಮಗ ಒಂದೇ ಪಾರ್ಲಿಮೆಂಟ್ ಸದಸ್ಯರು ಮತ್ತು MLA ಆಗೋದು ಬೇಡ ಅಂತಕ್ಕಂಥ ಎರಡೂ ಪಾರ್ಟಿಗಳಿಗೆ ತಮ್ಮ ರೆಬೆಲ್ ನಾಯಕರದ್ದೇ ಚಿಂತೆ. ಏನು ಮಾಡಿಬಿಡ್ತಾರೋ ಗೆಲ್ತಾರೆ ಅಂತಲ್ಲ, ರೆಬೆಲ್ ಬಂಡಾಯ ನಿಂತವ್ರು ಗೆಲ್ತಾರೆ ಅಂತಲ್ಲ. ನೋಡಿ, ಒಂದು ಕಡೆ 10,000 ಓಟುಗಳಿಂದ ಗೆಲ್ಲುವಂಥ ಯಾವುದಾದ್ರೂ ಒಂದು ಪಕ್ಷ ಇರುತ್ತೆ ಅಂತ ಇಟ್ಕೊಳ್ಳಿ. 10,000 ಓಟುಗಳಿಂದ ಗೆಲ್ತಾರೆ. ಈ ರೆಬೆಲ್ ನಿಂತವ 5,000 ಓಟ್ ಪಡೆದ್ರೂ ಸಾಕು. ರೆಬೆಲ್ ನಿಂತವ 5,000 ಪಡೆದಾಗ ಈಗ ಕಾಂಗ್ರೆಸ್ ಮತ್ತು BJP 10,000 ಗ್ಯಾಪ್ ಇದೆ ಅಂತ ಇಟ್ಕೊಳ್ಳಿ ಗೆಲುವಿನ ನಂತರ. ಮೂರನೇ ಬಂದು ಅವನಿಗೇನು ದೊಡ್ಡ ಟಿಕೆಟ್ ಓಟ್ ಸಿಗಲ್ಲ, 5,000 ಓಟು. ಹಾಗೇನಾಗುತ್ತೆ, ಅಲ್ಲಿ 5,000 ಗ್ಯಾಪ್ ಆದಾಗ ಗೆಲ್ಲುವಂಥ ಚಾನ್ಸ್ ಜಾಸ್ತಿ ಆಗುತ್ತೆ. ಅದು 10,000 ಅಂತ ಎಳ್ಕೊಂಡ್ಬಿಟ್ರೆ ಗೆಲುವಿನ ನಂತರದ ಓಟ್ಗಳನ್ನು ಅಲ್ಲಿ ಬೇರೆ ಪಕ್ಷ ಗೆಲ್ಲಬಹುದು. ಈ ಭಯ ಕಾಡ್ತಾ ಇದೆ. ಇದೊಂದು ಟ್ರಿಕ್ ಅದು. ಇನ್ನು ಯಾರಿಗೆಲ್ಲ BJP ಯಾರಿಗೆಲ್ಲ ಟೆನ್ಷನು, ಚಿತ್ರದುರ್ಗ ರಘುಚಂದನ್ ರೆಬೆಲ್ ಆಗಿದ್ದಾರೆ, ಅವರನ್ನು ಸಮಾಧಾನ ಪಡಿಸಲಾಗಿದೆ. ಇಲ್ಲದಾದರೆ ನಾಡಿದ್ದು 3ನೇ ತಾರೀಕು ನಾಮಿನೇಷನ್ ಮಾಡ್ತೀನಿ ಅಂತ ಕೂಡ ಹೇಳಿದರು. ಚಂದ್ರಪ್ಪ ಅವ್ರ ಜೊತೆ ಮಾತನಾಡಿದ್ದಾರೆ. ಹಾಗಾಗಿ ಯಡಿಯೂರಪ್ಪ ಇಲ್ಲಿ ಸಕ್ಸಸ್ ಕಂಡಿದ್ದಾರೆ. ಇನ್ನು ಚಿಕ್ಕಬಳ್ಳಾಪುರದಲ್ಲಿ MTB ಬಂಡಾಯ ಸಾರಿದ್ದಾರೆ. MTB ನಾಗರಾಜು ಯಾವ ರೀತಿಯಲ್ಲಿ ಕಾಂಗ್ರೆಸ್ ಬಿಟ್ಟು BJPಗೆ ಬಂದಿದ್ದರು, ಆನಂತರ ಅವರಿಗೆ ಸೋಲಾಯಿತು. ಅಲ್ಲಿ ಶರತ್ ಬಚ್ಚೇಗೌಡ ಗೆದ್ದರು. ಶರತ್ ಬಚ್ಚೇಗೌಡ ಗೆದ್ದ ನಂತರ ಶರತ್ ಬಚ್ಚೇಗೌಡ ತಂದೆ BJPಯ MP ಆಗಿದ್ದರು. ಆದರೂ ಕೂಡ ಕಾಂಗ್ರೆಸ್ಗೆ ಹೋದಾಗ ಯಾರೂ ಏನು ಮಾಡಲಿಲ್ಲ. MTB ಬಂಡಾಯ ಸಾರಿದ್ದಾರೆ. ಜೊತೆಗೆ ಧೀರಜ್ ಮುನ್ರಾಜು ತಟಸ್ಥರಾಗಿದ್ದಾರೆ. ತುಮಕೂರಿಗೆ ಬನ್ನಿ, JC ಮಾಧುಸ್ವಾಮಿ ಮಾತಾಡಿದ್ದಾರೆ ಯಡಿಯೂರಪ್ಪ. ಆದರೆ ಒಳಗೊಳಗೆ ಬೇಗುದಿ ಇದೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದೆ. ಕೈ ಕೊಟ್ಟರು ಅಚ್ಚರಿ ಇಲ್ಲ, ಓಟ್ ಹಾಕಬೇಡಿ ಅಂತ ಹೇಳಿದ್ರು ಅಚ್ಚರಿ ಇಲ್ಲ. ಬೆಳಗಾವಿಯಲ್ಲಿ ಶೆಟ್ಟರ್ ವಿರುದ್ಧ ಮಹಂತೇಶ್ ವಕ್ಕುಂದ ರೆಬೆಲ್. ಮಹಂತೇಶ್ ರೆಬೆಲ್ ಆಗಿದ್ದಾರೆ, ವಕ್ಕುಂದ ರೆಬೆಲ್ ಆಗಿದ್ದಾರೆ. ಏನು ಬೇಕಿದ್ರೂ ಆಗ್ಬೋದು, ಗೋ ಬ್ಯಾಕ್ ಆಗಿದೆ. ಅಲ್ಲಿ ಚಿಕ್ಕೋಡಿ ಉಮೇಶ್ ಕತ್ತಿ ಅವರ ಸಹೋದರ ರಮೇಶ್ ಕತ್ತಿ, ಅಮಿತ್ ಕೋರೆ ಇವರ ನಡೆ ಕೂಡ ಇನ್ನೂ ನಿಗೂಢವಾಗಿದೆ. ಹಾಗಾಗಿ BJPಗೆ ಆತಂಕ ಕಾಡ್ತಾ ಇದೆ. ಹಾಸನದಲ್ಲಿ ಪ್ರೀತಮ್ ಗೌಡ್ರು ಎಲ್ಲೂ ಕೂಡ JDS ಜೊತೆ ಹೋಗ್ತೀನಿ ಅಂತ ಹೇಳಲೇ ಇಲ್ಲ. ನನಗೆ ಅವರು ಮನೆಗೆ ಕಲ್ಲು ಬಿಸಾಡಿದ್ದು ಮಾತ್ರ ನೆನಪಿದೆ. AT ರಾಮಸ್ವಾಮಿ, ಸಿಮೆಂಟ್ ಮಂಜು ಎಲ್ಲ ರೆಬೆಲ್. ಹೆಂಗೆ ಸಮಾಧಾನ ಮಾಡ್ತಾರೆ? ಹಾಸನದಲ್ಲಿ ಸಿದ್ದೇಶ್ ನಾಗೇಂದ್ರ ಅಭ್ಯರ್ಥಿ ಪರ ಕಾಣಿಸಿಕೊಂಡಿಲ್ಲ. ಚಾಮರಾಜನಗರ ಶ್ರೀನಿವಾಸ್ ಪ್ರಸಾದ್ ಅವರ ತಂಗಿ ಮಗ ಧೀರಜ್ ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ದಾರೆ. ಇನ್ನು ಚಾಮರಾಜನಗರದಲ್ಲಿ ಪಕ್ಷ ಬಿಡೋದಕ್ಕೆ ಡಾಕ್ಟರ್ ಮೋಹನ್ ತೀರ್ಮಾನ ಕೈಗೊಂಡಿದ್ದಾರಂತೆ, ಟಿಕೆಟ್ ಸಿಕ್ಕಿಲ್ಲ ಅಂತೇಳಿ. ರಾಯಚೂರಿನಲ್ಲಿ PV ನಾಯಕ್ ತನಗೆ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕಾಗಿ ತಟಸ್ಥವಾಗಿದ್ದರೂ ಕೂಡ ಅಚ್ಚರಿ ಇಲ್ಲ. ಶಿವಮೊಗ್ಗ ಈಶ್ವರಪ್ಪ ಬಂಡಾಯ ಇದೆ, ಆದರೆ BJP ಡೋಂಟ್ ಕೇರ್ ಮಾಡ್ತಾ ಇದೆ. ಆದರೆ ನಾನು ಹೇಳಿದೆ, ಒಂದು ಕಡೆ ನೀವು ಸೋಲ್ತಿರೋ ಗೆಲ್ತಿರೋ ಬೇರೆ ವಿಚಾರ. ಜಗದೀಶ್ ಶೆಟ್ಟರ್ ಅವರು ಹುಬ್ಬಳ್ಳಿ ಸೆಂಟ್ರಲ್ಲಿ ಸೋತರು, ಅವ್ರು ಗೆಲ್ಲಿಲ್ಲ. ಆದರೆ ಅವರ ಸಮುದಾಯದ, ಬಣಜಿಗ ಸಮುದಾಯದ ಕೆಲವು ಮತಗಳಿರುತ್ತಲ್ಲ ಅಲ್ಲಲ್ಲಿ, ಅವರು BJP ಕೈ ಕೊಟ್ಟರು. ಅದು ಯಡಿಯೂರಪ್ಪನವ್ರಿಗೂ ಗೊತ್ತಿದೆ. ಹಾಗಾಗಿ ಅವರನ್ನು ನಮಸ್ಕಾರ ಮಾಡಿ ವಾಪಸ್ ಕರ್ಕೊಂಡು ಬಂದಿದ್ದು. ಈಶ್ವರಪ್ಪನವರು ಒಂದು ವೇಳೆ ಅಲ್ಲಿ ಸೋಲ್ತಾರೆ ಗೆಲ್ತಾರೆ ಬೇರೆ ವಿಚಾರ. ಆದರೆ ಒಂದು ವೇಳೆ BJPಗೆ ಪ್ರಾಪ್ತವಾಗುವಂಥ ಕುರುಬ ಮತಗಳು, ನಮ್ಮ ನಾಯಕರಿಗೆ ಸೋಲಾಗಿದೆಯಪ್ಪ, ಕೊಟ್ಟಿಲ್ಲಪ್ಪ ಅಂಥೇಳಿ ಒಂದು ಸ್ವಲ್ಪ ರೆಬೆಲ್ ಆದರೆ ಅದು ಇನ್ನೊಂದು ಪಾರ್ಟಿಗೆ ಲಾಭ ಆಗುತ್ತೆ. ಇನ್ನು ಬೀದರ್ ಭಗವಂತ ಖೂಬಾ
ಭಗವಂತ ಖೂಬಾ ಅವರಿಗೆ 8ಕ್ಕೆ 8 ಕ್ಷೇತ್ರದ ನಾಯಕರು ವಿರೋಧ ವ್ಯಕ್ತಪಡಿಸಿದ್ರು. ಏನು ಮಾಡ್ತಾರೆ ಗೊತ್ತಿಲ್ಲ. ಇನ್ನು ಧಾರವಾಡ ಶಿರಹಟ್ಟಿ ಫಕೀರ ದಿಂಗಾಲೇಶ್ವರ ಸ್ವಾಮೀಜಿ ಸಿಟ್ಟು, ಅವರು ನಿಲ್ತಾರಂತೆ ಎಲೆಕ್ಷನ್ಗೆ ಪ್ರಹ್ಲಾದ್ ಜೋಶಿ ವಿರುದ್ಧ. ಆಯಿತು, ಬಿ ಜೆ ಪಿಗೆ ಇಷ್ಟೆಲ್ಲ ಪ್ರಾಬ್ಲಮ್ ಇದೆ, ನಾವು ಗೆದ್ದು ಬಿಡ್ತೀವಿ ಅಂತೇಳಿ. ಕಾಂಗ್ರೆಸ್ ಆರಾಮಾಗಿದೆಯಾ? ಆಹಾ, ಕಾಂಗ್ರೆಸ್ ಟೆನ್ಷನ್ ಮೇಲೆ ಟೆನ್ಷನ್. ಎಲ್ಲೆಲ್ಲಿ? ಬಾಗಲಕೋಟೆಯಲ್ಲಿ ವೀಣಾ ಕಾಶಪ್ಪನವರು ಸಿಟ್ಟು ಇನ್ನೂ ಕಡಿಮೆ ಆಗಿಲ್ಲ. ವೀಣಾ ಕಾಶಪ್ಪನವರು 10 ರಂಪಾಟ ಮಾಡಿದರು. ದಾವಣಗೆರೆ ನನಗೇ ಟಿಕೆಟ್ ಸಿಗಬೇಕು ಅಂತೇಳಿ ವಿನಯ್ ಕುಮಾರ್ ಹೇಳ್ತಾ ಇದ್ರು. ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡುವಂಥ ಸಾಧ್ಯತೆ ಇದೆ. ಚಿತ್ರದುರ್ಗದಲ್ಲಿ ಅಭ್ಯರ್ಥಿಯನ್ನು ಬದಲಿಸಬೇಕು ಅಂತೇಳಿ ಡಾಕ್ಟರ್ ಬಿ ತಿಪ್ಪೇಸ್ವಾಮಿ ಪಟ್ಟು ಹಿಡಿದಿದ್ದಾರೆ. ಕೋಲಾರದಲ್ಲಿ ಅಳಿಯನಿಗೆ ಟಿಕೆಟ್ ಮಿಸ್ ಆಗಿದೆ, ಮುನಿಯಪ್ಪ ಸಿಟ್ಟಾಗಿದ್ದಾರೆ. ದೊಡ್ಡ ನಾಯಕರು. ತುಮಕೂರಲ್ಲಿ ಜಯಚಂದ್ರ ನನ್ನ ಮಗನಿಗೆ ಟಿಕೆಟ್ ಸಿಕ್ಕಿಲ್ಲ ಅಂಥೇಳಿ ಅಭ್ಯರ್ಥಿ ಜೊತೆ ಇನ್ನೂ ಕಾಣಿಸ್ಕೊಂಡಿಲ್ಲ, ಮುದ್ದು ಹನುಮೇಗೌಡರ ಜೊತೆ. ಬೆಳಗಾವಿಯಲ್ಲಿ ಮಹಂತೇಶ್ ಕೌಜಲಗಿ, ಅಶೋಕ್ ಪಠಣ್ ಎಲ್ಲ ಸಿಟ್ಟಾಗಿದ್ದಾರೆ. ಬೆಳಗಾವಿಯಲ್ಲಿ ವಿಶ್ವಾಸ್ ವೈದ್ಯ ಅಂತರ ಕಾಯ್ದುಕೊಳ್ಳಬಹುದು. ಚಿಕ್ಕೋಡಿಯಲ್ಲಿ ನಿವೃತ್ತ IAS ಅಧಿಕಾರಿ ಶಂಭು ಕಲ್ಲೋಳ್ಕರ್ ಸಿಟ್ಟಾಗಿದ್ದಾರೆ. ಹಾಸನದಲ್ಲಿ ಮೂಲ ಕಾಂಗ್ರೆಸ್ಸಿಗ ವರ್ಸಸ್ ವಲಸಿಗ ಕಾಂಗ್ರೆಸ್ಸಿಗರ ಫೈಟ್ ಆಗ್ತಾ ಇದೆ. ಕೊಪ್ಪಳದಲ್ಲಿ ಮಾಜಿ ಸಚಿವ ಇಕ್ಬಾಲ್ ಅನ್ಸಾರಿ ಮುನಿಸಿಕೊಂಡಿದ್ದಾರೆ. ಬಳ್ಳಾರಿಯಲ್ಲಿ ಗುಜ್ಜಲ್ ನಾಗರಾಜ್ ಬಂಡೆದ್ರೂ ಕೂಡ ಅಚ್ಚರಿ ಇಲ್ಲ. ಕಲಬುರಗಿಯಲ್ಲಿ ರಾಧಾಕೃಷ್ಣ ಅವರಿಗೆ ಸ್ವಪಕ್ಷೀಯರ ಒಳಯೇಟಿನ ಭಯ. ರಾಧಾಕೃಷ್ಣ ಮಲ್ಲಿಕಾರ್ಜುನ ಖರ್ಗೆ ಅವರ ಅಳಿಯ. ಸೊ ಹಾಗಾಗಿ BJP ಕಾಂಗ್ರೆಸ್ ಈಸಿಯಲ್ಲಿಲ್ಲ. ಇದರ ನಡುವೆ ಇನ್ನೊಂದು ಪ್ರಾಬ್ಲಮ್ ಶುರುವಾಗಿದೆ. ಯಾರ್ರೀ ನೀವು ಅಂತ. ಯಾವ ಕ್ಷೇತ್ರ ನಿಮ್ಮದು? ಇಲ್ಲಿಗೆ ಯಾಕೆ ಬಂದ್ರಿ? ವಲಸಿಗ ಪಾರ್ಟಿಯಲ್ಲಿತ್ತು. ಮೂಲ ಕಾಂಗ್ರೆಸ್ಸಿಗ, ವಲಸಿಗ ಕಾಂಗ್ರೆಸ್ಸಿಗ, ಮೂಲ BJP, ವಲಸಿಗ BJP ಇತ್ತಲ್ವಾ? ಈಗ ಮೂಲ ಅಭ್ಯರ್ಥಿ, ವಲಸಿಗ ಅಭ್ಯರ್ಥಿ ಯಾರೆಲ್ಲ? ಲೋಕಸಭಾ ಚುನಾವಣೆ ರಂಗೇರ್ತಾ ಇದೆ. BJP JDS ಹಾಗೂ ಕಾಂಗ್ರೆಸ್ ಪಕ್ಷಗಳು ಭರ್ಜರಿ ಸಿದ್ಧತೆ ಆರಂಭಿಸಿವೆ. ಈಗಾಗಲೇ 3 ಪಕ್ಷಗಳು ತಮ್ಮ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದೆ. 22 ಕ್ಷೇತ್ರಗಳ ಪೈಕಿ 13 ಕ್ಷೇತ್ರಗಳಲ್ಲಿ ಹೊರಗಿನವರಿಗೆ ಟಿಕೆಟ್. 3 ಪಕ್ಷಗಳಲ್ಲಿ ವಲಸಿಗರ ಭರಾಟೆ ಜೋರಾಗಿದೆ. ಹಲವು ಕ್ಷೇತ್ರಗಳಲ್ಲಿ ವಲಸಿಗರಿಗೆ ಆಯಾ ಪಕ್ಷಗಳಲ್ಲಿಯೇ ವಿರೋಧ ಕೂಡ ವ್ಯಕ್ತವಾಗಿದೆ. ವಿವಿಧ ಪಕ್ಷಗಳ ಹೈಕಮಾಂಡ್ ಅತೃಪ್ತಿ ತಣಿಸುವ ಕೆಲಸವನ್ನು ಮಾಡ್ತಾ ಇದೆ. ಎಲ್ಲೆಲ್ಲಿ ಯಾವುದೆಲ್ಲ ನೋಡಿ, ಎಲ್ಲೆಲ್ಲಿಂದ ಬಂದಿದೆ. ಕುಮಾರಸ್ವಾಮಿ ಬಗ್ಗೆನೇ ಬಂತು. ನನ್ನ ಕರ್ಮಭೂಮಿ ಅಂತೂ ಚನ್ನಪಟ್ಟಣ ಬಿಟ್ಟು ಓಡೋಗ್ಬಿಟ್ರು ಅಂತೇಳಿ ಆರೋಪ ಬಂತು. HD ಕುಮಾರಸ್ವಾಮಿ ಮೂಲತಃ ಎಲ್ಲಿ ಅವರು? ಮೂಲತಃ ಹಾಸನದವರು. ಆದರೆ ಮಂಡ್ಯದಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಚನ್ನಪಟ್ಟಣದಿಂದ ಕಳೆದ ಬಾರಿ ಸ್ಪರ್ಧೆ ಮಾಡಿದರು. ಜಗದೀಶ್ ಶೆಟ್ಟರ್ ಮೂಲತಃ ಧಾರವಾಡದವರು. ಟಿಕೆಟಲ್ಲಿಂದ ಬೆಳಗಾವಿಯವರು ಹೇಳ್ತಾ ಇದ್ದಾರೆ, ಏನು ಶೆಟ್ರೆ ಇಲ್ಲಿ ಊಟ ತಿಂಡಿ ಮಾಡೋಕ್ಕೆ ಬಂದ್ರ ಅಂತ ಸ್ವತಃ BJPಯವರೇ ಬ್ಯಾನರ್ ಹಾಕಿದ್ರು. ಶೋಭಾ ಕರಂದ್ಲಾಜೆ ದಕ್ಷಿಣ ಕನ್ನಡದ ಪುತ್ತೂರು ಭಾಗದವರು. ಅಲ್ಲಿಂದ ಉಡುಪಿ ಚಿಕ್ಕಮಗಳೂರಾಗಿ ಇದೀಗ ಬೆಂಗಳೂರು ಉತ್ತರಕ್ಕೆ ಬಂದಿದ್ದಾರೆ. ಅಲ್ಲೂ ಕೂಡ ಗೋ ಬ್ಯಾಕ್ ಬಂತು. CN ಮಂಜುನಾಥ್ ದೇವೇಗೌಡರ ಅಳಿಯ, JDSಯಿಂದ ಸ್ಪರ್ಧೆ ಮಾಡ್ತಾ ಇಲ್ಲ, BJPಯಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಡಾಕ್ಟ್ರು ಗುಡ್ವಿಲ್ ಇದೆ ನಿಜ, ಆದರೆ ಅವರ ಹುಟ್ಟೂರು ಹಾಸನ, ಬಂದಿರೋದು ಬೆಂಗಳೂರು ಗ್ರಾಮಾಂತರ. ಗೋವಿಂದ ಕಾರಜೋಳ ಹಿರಿಯ ನಾಯಕ BJPಯ, ಮೂಲತಃ ಬಾಗಲಕೋಟೆ ಬೆಳಗಾವಿಯಲ್ಲಿ ಬಹಳ ಪ್ರಭಾವ ಇದೆ. ಮುಧೋಳ. ಆದರೆ ಎಲ್ಲಿಂದ ಸ್ಪರ್ಧೆ ಮಾಡ್ತಾ ಇರೋದು? ಚಿತ್ರದುರ್ಗದಿಂದ 500 ಕಿಲೋಮೀಟರ್ ದೂರ ಇದೆ, ಅಂತರ ಇದೆ. ಯಾಕೆ ಬರಬೇಕು ಅಂತ ಕೇಳ್ತಾ ಇದ್ದಾರೆ. ವಿ ಸೋಮಣ್ಣ ಮೂಲತಃ ಕನಕಪುರದವರು, ಬೆಂಗಳೂರು, ಸ್ಪರ್ಧೆ ಮಾಡ್ತಾ ಇರೋದು ತುಮಕೂರಿನಿಂದ. ಇನ್ನು ಪ್ರೊಫೆಸರ್ ME ರಾಜೀವ್ ಗೌಡ ಕೋಲಾರದವರು, ಸ್ಪರ್ಧೆ ಮಾಡ್ತಾ ಇರೋದು ಬೆಂಗಳೂರು ಉತ್ತರದಿಂದ. ರಕ್ಷಾರಾಮಯ್ಯ ಬೆಂಗಳೂರವರು, ಸ್ಪರ್ಧೆ ಮಾಡ್ತಾ ಇರೋದು ಚಿಕ್ಕಬಳ್ಳಾಪುರದಿಂದ. ಗೀತಾ ಶಿವರಾಜ್ ಕುಮಾರ್ ಅವರ ಪತಿ ಶಿವರಾಜ್ ಕುಮಾರ್, ನಗರ ಚಾಮರಾಜನಗರ, ರಾಜ್ಕುಮಾರ್ ಊರು, ಸ್ಪರ್ಧೆ ತಂದೆ ಊರು ಶಿವಮೊಗ್ಗ. ಆದರೆ ಕೊಟ್ಟ ಹೆಣ್ಣು ಕುಲದಿಂದ ಹೊರಕ್ಕೆ, ಶಿವಮೊಗ್ಗದ ಸ್ಪರ್ಧೆ ಅಲ್ವಾ? BM ಚಂದ್ರಪ್ಪ ಮೂಲ ಚಿಕ್ಕಮಗಳೂರು, ದುರ್ಗದಿಂದ ಸ್ಪರ್ಧೆ. ಕಾಂಗ್ರೆಸ್ಸು ಹೊರಗಿನವರು, BJP ಹೊರಗಿನವರು. ಪ್ರಿಯಾಂಕಾ ಜಾರಕಿಹೊಳಿ ಮೂಲ ಗೋಕಾಕ್, ಚಿಕ್ಕೋಡಿಯಿಂದ ಸ್ಪರ್ಧೆ. ಬೆಳಗಾವಿಯಿಂದ ಕೂಡ ಅಲ್ಲ, ಚಿಕ್ಕೋಡಿಯಿಂದ. ಸಂಯುಕ್ತ ಪಾಟೀಲ್ ಬಾಗಲಕೋಟೆ ಸ್ಪರ್ಧೆ ಮಾಡ್ತಿರೋದು, ಮೂಲ ವಿಜಯಪುರ. KV ಗೌತಮ್ ಕೋಲಾರ ಅಭ್ಯರ್ಥಿ, ಮೂಲ ಬೆಂಗಳೂರು, ಸ್ಪರ್ಧೆ ಕೋಲಾರದಿಂದ. ಸೊ ಹಾಗಿರುವಾಗ ಎಲ್ಲ ಪಾರ್ಟಿಗಳಲ್ಲಿ ಕೂಡ 13 ಅಭ್ಯರ್ಥಿಗಳು ಊರಲ್ಲದ ಊರಿಂದ ಬಂದು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಏನು ಮಾಡ್ತಾರೆ ಗೊತ್ತಿಲ್ಲ. ಬನ್ನಿ, ಭಾಳ ಅಚ್ಚರಿ ಒಂದು ವಿಚಾರ ನಿಮ್ಗೆ ಹೇಳ್ತೀನಿ.